ಹಾಯ್ ಹಲೋ ನಮಸ್ಕಾರ. ನಾನು ಶ್ರುತಿ. ನಾನಿವತ್ತು ನನ್ನ ವಿಡಿಯೋದಲ್ಲಿ ಯಾವುದೇ ಅಡುಗೆ ರೆಸಿಪಿನ ತೊಗೊಂಡು ಬಂದಿಲ್ಲ. ನಾನಿವತ್ತು ಹೊಸ ಯೂಟ್ಯೂಬರ್ ಆಗಿ ನಾನು ಮಾಡಿರೋ ತಪ್ಪನ್ನು ಇನ್ಯಾರು ಮಾಡಬಾರ್ದು ಅನ್ನೋ ಒಂದು ವಿಷಯನ ಹೇಳೋಕ್ಕೆ ಬಂದಿದ್ದೀನಿ. ಅದೇನು ಅಂತ ನಾನು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಮೊದಲನೇ ಸತಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ. ಏನು ವಿಷಯ ಅಂದರೆ, ಹೊಸ ಯೂಟ್ಯೂಬರ್ ಆಗಿ ನಾವೆಲ್ಲರೂ ಕೂಡ ಇವಾಗಲೇ ಮುಂಚೆನೇ ಯೂಟ್ಯೂಬಲ್ಲಿ ಅಚೀವ್ ಮಾಡಿರೋರು, ಅಂದರೆ ಅರ್ನಿಂಗ್ ಮಾಡ್ತಿರೋರ ವಿಡಿಯೋನ ನಾವು ನೋಡಿಬಿಟ್ಟು ಅದರಿಂದ ಕೆಲವು ಟಿಪ್ಸ್ಗಳನ್ನು ತೊಗೊಂಡು ನಮ್ಮ ಚಾನಲ್ಗೆ ನಾವು ಅಪ್ಲೈ ಮಾಡ್ಕೋತೀವಿ. ಅದೇ ಥರ ನಾನು ಕೂಡ ಒಬ್ಬರ ವಿಡಿಯೋನ ನೋಡಿ ಅವರು ಕೊಟ್ಟಿರೋ ಟಿಪ್ಸ್ಗಳನ್ನ ನನ್ನ ಚಾನಲ್ಗೂ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಬಟ್ ಒಂದು ಮಾತ್ರ ನಾನು ಅಪ್ಲೈ ಮಾಡ್ಕೋಬಾರ್ದಾಗಿತ್ತು. ಅದೇನು ಅಂದರೆ, ಇವಾಗ ನಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದಕ್ಕೆ ನಾವು ಒಂದು ಜಿಮೇಲ್ನ ಲಿಂಕ್ ಮಾಡಿರ್ತೀವಿ. ಸೊ ಆ ಜಿಮೇಲ್ ಬಿಟ್ಟು ಬೇರೆ ಜಿಮೇಲ್ನ ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಯೂಟ್ಯೂಬನ್ನ ಆನ್ ಮಾಡಿಕೊಂಡು ಅದರಿಂದ ಬೇರೆಯವರ ವಿಡಿಯೋ ನೋಡ್ತಾ ಅಲ್ಲಿ ಮೆಸೇಜ್ ಹಾಕಿರ್ತಾರಲ್ಲ, ನೀವು ಸಪೋರ್ಟ್ ಮಾಡಿದ್ರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ, ಆ ಥರ ನಾನು ಕೂಡ ಮೆಸೇಜ್ ಮಾಡ್ತಾಯಿದ್ದೆ. ಮತ್ತು ಆ ಥರ ಮೆಸೇಜ್ ಮಾಡಿದವ್ರಿಗೆ ಸಪೋರ್ಟ್ ಮಾಡಿ ನಾನು ಮೆಸೇಜ್ ಮಾಡ್ತಿದ್ದೆ ಅವ್ರಿಗೆ, ನಾನು ನಿಮಗೆ ಸಪೋರ್ಟ್ ಮಾಡಿದ್ದೀನಿ, ನೀವು ನನಗೆ ಸಪೋರ್ಟ್ ಮಾಡಿ ಅಂತ. ಅದರಲ್ಲಿ ನನಗೆ 2-3 ಜನನೂ ಮಾಡಿದ್ರು. ಸೊ ಇದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಕಂಟಿನ್ಯೂ ಮಾಡಿದೆ. ಬಟ್ ನನಗೆ 2-3 ಜನ ಬಿಟ್ಟರೆ ಇನ್ಯಾರೂ ಮಾಡಲಿಲ್ಲ. ಅದಾದಮೇಲೆ ನಾನು ಸ್ವಲ್ಪ ದಿನ ಬಿಟ್ಟು ಒಂದು 2-3 ಡೇಸ್ ಬಿಟ್ಟಾದಮೇಲೆ ಯೂಟ್ಯೂಬ್ನ ಓಪನ್ ಮಾಡಿದ್ರೆ ಓಪನ್ ಆಗ್ತಿಲ್ಲ. ಡೈರೆಕ್ಟ್ ಗೂಗಲ್ಗೆ ಹೋಗ್ತಿದ್ದೆ. ಗೂಗಲ್ಗೆ ಹೋಗಿ ನೋಡಿದಾಗ ಅಲ್ಲಿ ನಿಮ್ಮ ಚಾನಲ್ ಸಸ್ಪೆಂಡ್ ಆಗಿದೆ, ಅನ್ಫ್ರೀಸ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ನಂದು ಇಡೀ ದಿನ ಯೂಟ್ಯೂಬ್ ಓಪನ್ನೇ ಆಗಲಿಲ್ಲ. ನಾರ್ಮಲಾಗೂ ಕೂಡ ಓಪನ್ ಆಗಲಿಲ್ಲ. ಇದರಿಂದ ತುಂಬ ಬೇಜಾರಾಗೋಯಿತು. ಯಾಕಂದರೆ ನಾನು 20 ವೀಡಿಯೋಗಳನ್ನ ಮಾಡಿದ್ದೀನಿ. ಒಂದು ಮಗು ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ವೀಡಿಯೋ ಮಾಡಿ ಅದನ್ನು ಎಡಿಟ್ ಮಾಡೋದು ಎಷ್ಟು ಕಷ್ಟ ಅಂತ ಪ್ರತಿಯೊಂದು ಹೆಣ್ಮಕ್ಳಿಗೂ ಗೊತ್ತಿರುತ್ತೆ. ತುಂಬ ಬೇಜಾರಾಗೋಯಿತು. ಆಮೇಲೆ ನೆಕ್ಸ್ಟ್ ಡೇ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಆ ಒಂದು ಜಿಮೇಲ್ ಅಕೌಂಟನ್ನ ಡಿಲೀಟ್ ಮಾಡ್ತೀನಿ. ಅದಾದಮೇಲೆ ಮಧ್ಯಾಹ್ನ ಇಲ್ಲ ಸಂಜೆವರೆಗೂ ಕಾಯ್ತೀನಿ. ಆವಾಗ ಅದು ನನ್ನ ಯೂಟ್ಯೂಬು ಓಪನ್ ಆಗುತ್ತೆ. ಚಾನಲ್ ಯೂಟ್ಯೂಬ್ ಅಷ್ಟು ಓಪನ್ ಆಗುತ್ತೆ. ಚಾನಲ್ ಓಪನ್ ಆಗೋದಕ್ಕೆ ನಾನು ಮತ್ತೆ ಯೂಟ್ಯೂಬ್ ಸ್ಟುಡಿಯೋನ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟ್ ಮಾಡಿದ್ಮೇಲೆ ನನ್ನದು ಚಾನಲ್ ಓಪನ್ ಆಗುತ್ತೆ. ನಿಜ ಹೇಳ್ತೀನಿ, ಹೋಗಿರೋ ಜೀವ ವಾಪಸ್ ಬಂದಂಗಾಗುತ್ತೆ. ನೀವು ಕೇಳ್ಬೋದು, ನೀನು ಬೇರೆ ಒಂದು ಜಿಮೇಲ್ ಅಕೌಂಟಿಂದ ಆ ಥರ ಮಾಡಿದೆ, ಅದಕ್ಕೆ ಆ ಥರ ಆಯಿತು ಅಂತ. ಇಲ್ಲ, ನಿಮ್ಮದು ಕೂಡ ನೀವು ಅದೇ ಜಿಮೇಲ್ ಅಕೌಂಟಿಂದ ಮಾಡ್ತಿದ್ರು ಕೂಡ ಯಾವತ್ತೂ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆ ಥರ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಅನ್ಫ್ರೀಸು ಅಥವಾ ಸಸ್ಪೆಂಡು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಎಲ್ಲರೂ ಇಷ್ಟಪಟ್ಟು ವೀಡಿಯೋಗಳನ್ನ ಮಾಡ್ತಿರ್ತೀರ. ಅದಕ್ಕೋಸ್ಕರ ಇದು ನನಗೆ ಗೊತ್ತಿರೋ ವಿಷಯ. ಇದರಿಂದ ನಿಮಗೆ ಯೂಸ್ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ. ಯೂಸ್ ಆಗಿದ್ದರೆ ನನಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.